ನೀವ್ ಎಷ್ಟೇ ಕುಣಿದ್ರು ನಾನಂತರ ಚಂದ ಕಣ್ರಿ. ನಾನು ಸುಂದರ ಕಣೆ ಹಾಗಂತ ಅನ್ಕೋಬೇಕಷ್ಟೇ. ನಾ ಚಿಕ್ಕವಳಿರ್ಬೇಕಾದ್ರೆ ನಮ್ಮಮ್ಮ ಅಮಾವಾಸ್ಯೆ ದಿನ ಆಕಾಶ ತೋರಿಸಿ ಚಂದ್ರ ಹುಡ್ಕಮ್ಮ ಅಂತಿದ್ರು. ಅವಾಗ ಎಷ್ಟು ಹುಡುಕಿದ್ರು ಸಿಗ್ತಾನೆ ಇರ್ಲಿಲ್ಲ ಕಣ್ರಿ. ಮದ್ವೆ ಆದ್ಮೇಲೆ ಸಿಕ್ತು. ಅಂದ್ರೆ ನಾನು ಚಂದ್ರನ ಚಿನ್ನ ಅಲ್ಲ, ಅಮಾವಾಸ್ಯೆ. ಅಮಾವಾಸ್ಯೆ ಚಂದ್ರಮ ಈ ಮನೆಯ ಕೋತಿರಾಮ. ಯಾಕ್ರಿ ಬೇಜಾರ ಮಾಡ್ಕೊಂಡ್ರ? ಹೌದು, ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ. ಅದೇ ಯಾಕೆ ಬಂತು ಅಂತ ಅನಿಸ್ತಿದೆ. ಇಂಥ ಸಂಭ್ರಮ ಡೈಲಿ ಬರಬಾರ್ದಿತ್ತ ಅಂತ ಅನಿಸ್ತಿದೆ ರೀ. ಅವತ್ತು ದಿನ ಇದೇ ದಿನ ಇದೇ ನೀವು ಕೊಡ್ಸಿರೋ ಸೀರೆ ಉಡ್ಕೊಂಡು ಹೀಗೆ ಹಾಲು ತಗೊಂಡು ನಿಮ್ ಎದುರಿಗೆ ಬಂದಾಗ ನೀವೇನ್ ಮಾಡಿದ್ರಿ? ಗ್ಲಾಸಲ್ಲಿರೋ ಹಾಲು ಕುಡ್ದು ಹಾಲು ತುಂಬಾ ಚೆನ್ನಾಗಿದೆ ಇನ್ನೊಂದು ಲಾಸ್ಟ್ ತಗೋ ಬಂದಿರ್ತೀನಿ. ಬೇರೆ ಏನು ಮಾಡಿದ್ರಿ? ಈಗ ನೆನಪಾಯ್ತು ನೋಡು ಚಿನ್ನ. ಏನ್ ಹೇಳಿ? ಗ್ಲಾಸಲ್ಲಿರೋ ಹಾಲು ಕುಡ್ದು ತಿಮ್ಮೆತ್ತಿ ಸೈಡ್ಗಿಟ್ಟು ಬೆಡ್ಶೀಟ್ ಎತ್ತು ಓದ್ರಿ ಹೊಚ್ಕೊಂಡ್ ಮಲ್ಕೊಂಡಿದ್ದೆ. ಬೇರೆ ಏನು ಮಾಡಿದ್ರಿ? ನೋಡ ಚಿನ್ನ, ಏನೋ ಆಗಿದೆ ಅಂತ ಊಹೆ ಮಾಡ್ಕೊಂಡು ಆಗಿದೆ ಅಂತ ಕ್ರಿಯೇಟ್ ಮಾಡ್ಕೋಬೇಡ. ನನ್ನಿಂದ ಆಗಲ್ಲ, ಆಗೋದು ಇಲ್ಲ. ಆಗಲ್ಲ ಅಂತ ಎಷ್ಟು ಈಸಿಯಾಗಿ ಹೇಳ್ಬಿಟ್ರಿ. ಒಂದ್ಸಲಿ ಟ್ರೈ ಮಾಡಿ ನೋಡ್ಬಾರ್ದಾ? ಚಿನ್ನ, ಎಷ್ಟೇ ಟ್ರೈ ಮಾಡಿದ್ರು ರಾಘವೇಂದ್ರ ರಾಗಿಣಿ ಆಗಲ್ವಲ್ಲ. ಏನ್ರಿ ಇವತ್ತು ಬೆಳಗ್ಗೆ ಏಳುವಾಗ ಎಡಮಗ್ಳಲ್ಲಿದ್ರ? ನೋಡು ಚಿನ್ನ, ಬೆಳಿಗ್ಗೆ ಎಡಕ್ಕೆದ್ನಾ ಬಲಕ್ಕೆದ್ನಾ ಅನ್ನೋದು ಮುಖ್ಯ ಅಲ್ಲ, ಮೇಲಕ್ಕೆದ್ನಾ ಅನ್ನೋದು ಮುಖ್ಯ. ಸ್ಟಾರ್ಟ್ ಮಾಡೋಣ ರೀ. ಎಲ್ರು ನೋಡ್ತಿದ್ದಾರೆ. ಲೈಟ್ ಆಫ್ ಮಾಡ್ತೀನಿ, ಹೋಗ್ರಿ. ಮೇಡಮ್, ಈ ಸ್ಟೇಜ್ ಮೇಲೆ ಇಲ್ಲಿವರೆಗೂ ಆಗದೆ ಇರೋಂಥದ್ದು ನಾನ್ ಮಾಡ್ತೀನಿ ಇವತ್ತು ನೋಡಿ. ಪ್ಲೀಸ್ ಕ್ಯಾರಿ ಆನ್. ಐ ಆಮ್ ವೇಟಿಂಗ್. ಥ್ಯಾಂಕ್ ಯು ಚಿನ್ನ. ಹೋಗ್ರಿ. ಐ ಆಮ್ ವೇಟಿಂಗ್ ಟು ವಾಚ್. ರೀ, ಅಯ್ಯೋ ಏನ್ರಿ ಹಾಗೆ ನೋಡ್ತಾ ಇದ್ದೀರಾ ರೀ? ಏನ್ರಿ? ಅಯ್ಯೋ ರೀ, ಏನ್ರಿ? ಏನು ಅಂದ್ರೆ ಏನ್ರಿ ಆಯ್ತು ರೀ? ಇಲ್ಲ, ನನ್ ಗಂಡ ಸತ್ತಿಲ್ಲ. ನಾನು ಯಾವಾಗ್ಲೂ ಮುತ್ತಾ ಇದ್ದೇನೆ ರೀ. ಏನ್ರಿ? ಹೂ ಮುಟ್ಟಿದೀನಿ ನೋಡ್ರಿ ರೀ, ಕುಂಕುಮ ಹಚ್ಕೊಂಡಿದೀನಿ ನೋಡ್ರಿ, ನೀವೇ ಕೊಡ್ಸಿರೋ ಸೀರೆ ಉಟ್ಟಿದೀನಿ ನೋಡ್ರಿ. ಮೇಡಮ್, ನನ್ ಗಂಡ ಇವತ್ತು ಫೀಲ್ಡಿಂಗ್ ಇಳಿತಾನೆ, ಮ್ಯಾಚ್ ಗೆಲ್ಲಿಸ್ತಾನೆ ಅಂತ ಅನ್ಕೊಂಡಿದ್ದೆ. ಫೀಲ್ಡಿಂಗ್ ಇಳಿತಿದ್ದಂಗೆ ಒಂದರನ್ನೂ ಹೊಡಿದೆ, ಡಕ್ಔಟ್ ಆಗ್ಬಿಟ್ನಲ್ಲ ಮೇಘಕ್ಕ. ಕೇಳಕ್ಕ, ನಾನು ಈ ಹುಣ್ಮೆ ಚಂದ್ರ ಇದ್ದಂಗಿದ್ದೆ. ನನ್ನ ಗಂಡ ಕಪ್ಪು ಮೋಡ ತರ ಅದಕ್ಕೆ ಕಾವಲಾಗಿದ್ದ. ಆ ಮೋಡನೇ ಸರಿದ ಮೇಲೆ ಈ ಹುಣ್ಮೆ ಬೆಳಕಲ್ಲಿ ಎಷ್ಟು ಜನ ಊಟ ಮಾಡ್ತಾರೋ ಏನೋ ಕಣೆ ಅಕ್ಕ. ಅಕ್ಕ, ನನ್ನ ಬ್ಯೂಟಿಫುಲ್ ಫಿಗರ್ ನೋಡಿ ಊರಲ್ಲಿರೋ ಐಕ್ಳೆಲ್ಲ ದೂರ ನಿಂತ್ಕೊಂಡು ಬರೀ ಕಣ್ಣಾಗ್ತಿದ್ರು. ಇನ್ಮೇಲೆ ಅಯ್ಯಯ್ಯಯ್ಯಯ್ಯೋ, ನನಗೆ ಯಾರೀ ದಿಕ್ಕು? ಅಯ್ಯೋ, ನನ್ ಗಂಡ ತೀರೋದ್ನಂತಲ್ಲಪ್ಪ. ಅಯ್ಯೋ ಅಕ್ಕ, ನನ್ ಗಂಡ ತೀರೋದ್ನಂತಲ್ಲಕ್ಕ. ಅಯ್ಯೋ ಅಯ್ಯೋ, ನನ್ ಗಂಡ ತೀರೋದ್ನಲ್ಲಪ್ಪ ರೀ. ಏನು ಅಂದ್ರೆ ನೆನ್ನೆ ತಾನೇ ಕಿಟಕಿ ಇರೋ ರಾವ್ಕೆ ತಂದು ಕೊಟ್ಟಿದ್ರಿ. ಅಯ್ಯೋ, ಇನ್ಯಾರೀ ಕಿಟಕಿ ನೋಡ್ತಾರ್ರಿ? ಅಯ್ಯೋ, ಏನು ಅಂದ್ರೆ ಯಾವನ ನೀನು? ನಾನು ಇವ್ನ ಹೆಂಡ್ತಿ ಕಣಕ್ಕ. ಏನೋಲೇ? ಅಯ್ಯಯ್ಯೋ, ಬಚ್ಚಿತಾಗಂತೂ ಬಂದ್ ಮಲಗ್ಲಿಲ್ಲ, ಛತ್ ಮೇಲೆ ಬಂದ್ ಬಿತ್ಕತ್ತಾ ಇದ್ದೀರಲ್ರಿ. ಅಯ್ಯೋ, ಎದಳ್ರಿ. ಅಲ್ಲ ಕಣಯ್ಯ, ನೈಟ್ ಶಿಫ್ಟ್ ಅಂತ ಹೋಗ್ತಾ ಇದ್ದಿದ್ದು ಈ ಕಿತ್ತೋಗಿರೋ ಫ್ಯಾಕ್ಟ್ರಿಲೇನೋ ಕೆಲಸ ಮಾಡಕ್ಕೆ. ಅಷ್ಟೇ ಅಲ್ಲ ಕಣಕ್ಕ, ದುಡಿಬೇಕು ಅಂತ ಓಟಿನೂ ಮಾಡ್ತಿದ್ದ. ಅಯ್ಯೋ 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 ಅಯ್ಯೋ, ನನ್ ಗೊತ್ತು ನಿಮ್ನ ಯಾರು ಸಾಯಿಸವ್ರೆ ಅಂತ. ಈ ಬೆಳ್ಸ್ಗೆಲ್ಲ ಸಾಯಿಸಿರ್ಬೇಕು ನಿಮ್ನ. ಅಯ್ಯೋ 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 ಅಯ್ಯೋ, ನನ್ನೆನ್ನೆ ಬೆಳೆಸ್ಕೊಂಡು ಅಂತೇನೆ ಗೂರ್ಲು ಮುಗ್ದವಳೆ. ಸರ, ಡಾಬು, ಬಳೆ ಎಲ್ಲ ನನ್ನ ಗಂಡ ಕೊಡ್ಸಿದ್ದು. ಕೊಡ್ಸ್ತಾನೆ. ಅಲ್ಲ ಕಣೋ, ಮನೆ
ಮನೇಲಿಟ್ರೆ ಕಳ್ರ ಕಾಟ. ಇಡ್ತೀನಿ ಬ್ಯಾಂಕಲ್ಲಿ ಇಡ್ತೀನಿ ಅಂತ ಹೇಳಿ ಎಲ್ಲ ಇಟ್ಕೊಂಡೋಳ ಹತ್ರ ಇಟ್ಟಿದ್ಯಾನೋಲೇ. ಕರೆಕ್ಟಾಗಿ ಮಾತಾಡು. ನಾಲ್ಗೆ ಕಿತ್ತಿ ಕೈ ಕೊಟ್ಬಿಟ್ಟನು. ನಾನೇ ಕಿತ್ಕೊಂಡೋಳದನು ನೀನಾಗಿರ್ಬೇಕು. ಅಯ್ಯೋ ಕೇಳಿದ್ರೆ ಅಕ್ಕ ನನ್ನನ್ನ ಇಟ್ಕೊಂಡೋಳು ಅಂತಾಳೆ. 1000 ಜನದ ಮುಂದೆ 1000 ಅಕ್ಷತೆಗಳು ಹಾಕಿಸ್ಕೊಂಡ್ ಮದ್ವೆ ಆದವಳು ನನ್ನನ್ನ ಇಟ್ಕೊಂಡೋಳು ಅಂತೇಳಿ ಬಿತ್ರಿ. ಮುಚ್ಚಬೈ ಮಾಯ, ನಾನ್ ಕಂಡಿಲ್ವಾ? ನಾನು 6 ಕೋಟಿ ಜನಸಂಖ್ಯೆ ಮುಂದೆ ಮಾಂಗಲ್ಯಂ ತಂತು ನಾನೇನಾ ಅಂತ ನಾನು ತಾಳಿ ಕಟ್ಸ್ಕೊಂಡ್ ಕಣಮೆ. ಅದೇ ನಿನ್ನ ಸೌಂದರ್ಯ ನೋಡಿ ಬಂದ್ ನಿಂಗೆ ತಾಳಿ ಕಟ್ಟಿದ್ನು. ನನ್ ಸೌಂದರ್ಯ ನೋಡಿನೇ ತಂದು ಸುರಿದಿದ್ದು ಯಾಕೆ ಹೇಳು? ಯಾಕೆ? ಸುಂದರಿ ಸುಂದರಿ ಅತ್ತೆ ತಂದು ಸುರಿದಂಕನಮೆ. ಈಗ ಒಂಟಿ ಬೇವರ್ಸಿ ಹೆಂಗ್ ಒಯ್ತಾ ಇದೆಯಲ್ಲೋ. ನೋಡೋಣ, ನನ್ ಗಂಡ ಸತ್ತೋಗವ್ನೆ, ಇನ್ಯಾರು ನನ್ ಗಂಡ ಅಂತ ಕರೀಲಿ? ನಾನಿಲ್ವಾ? ಅಲ್ಲ ಅಣ್ಣನಾಗ ನಾನಿಲ್ವಾ ಅಂದೆ. ನಮಸ್ತೆ ಮೇಡಮ್. ನಮಸ್ಕಾರ ಸರ್. ಮೇಡಮ್, ಪ್ರತಿ ಸ್ಕಿಟ್ಟಲ್ಲೂ ಹೇಳ್ತಾ ಇರ್ತೀರ, ಮಂಜಾ ನೀನ್ ಬರೇ ಫಸ್ಟ್ ನೈಟ್ ಮಾಡ್ತಾ ಇರ್ತೀಯ, ಇಲ್ಲ ಅವ್ರ ಜೊತೆ ಅಫೇರು ಇವ್ರ ಜೊತೆ ಅಫೇರು, ಅವ್ರಿಗೆ ತಂದಿಡೋದು ಇವ್ರಿಗೆ ತಂದಿಡೋದು ಅಂತ ಹೇಳ್ತಾ ಇರ್ತಾರೆ ಮೇಡಮ್. ಅದಕ್ಕೆ ಈ ಸ್ಕಿಟ್ನ ಸಂಪೂರ್ಣವಾಗಿ ನಿಮ್ಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಮೇಡಮ್. ನಾನು ಕೋಪನೇ ಮಾಡ್ಕೊಳ್ಳಲ್ಲ ಮೇಡಮ್, ಬಹಳ ಶಾಂತ ಮೂರ್ತಿ. ನನ್ನ ಹೆಸರು ಶಾಂತ ಮೂರ್ತಿ ಅಂತ. ಶಾಂತಿ ಹುಟ್ಟಿದ್ದೇ ನನ್ನಿಂದ. ತಪ್ಪು ತಿಳ್ಕೊಳ್ರಪ್ಪ, ನನ್ನ ಮಗಳ ಹೆಸರು ಶಾಂತಿ ಅಂತ. ಮೇಡಮ್, ನಾನು ಕೋಪನೇ ಮಾಡ್ಕೊಳ್ಳಲ್ಲ ಮೇಡಮ್, ಬಹಳ ತಾಳ್ಮೆಯಿಂದ ಇರ್ತೀನಿ. ನಾನು ಧ್ಯಾನ ಮಾಡ್ತೀನಿ ಮೇಡಮ್. ವಿಧಿ ವಿಪರೀತ ಸೂಪರ್ ಸೂಪರ್. ನಾನ್ ಸತ್ತೋಗ್ತೀನಿ ಸರ್. ನೋಡಪ್ಪ, ನಾನು ಬಹಳ ಶಾಂತಿಯುತವಾಗಿರ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಸೌಂಡ್ ಮಾಡ್ಬೇಡ, ಮುಂದೆ ಹೋಗು. ಅಲ್ಲಿ ಯಾರಾದ್ರೂ ಗಂಡಸ್ರಿದ್ರೆ ಅವ್ರ ಹತ್ರ ಮಾತಾಡು. ಸರಿ ಸರ್. ಅಂದ್ರೆ ನೀವು ಗಂಡಸಲ್ವಾ ಸರ್? ಚೆನ್ನಾಗಿ ಹೇಳ್ದೆ ಕಣಪ್ಪ. ಮುಂಚೆ ಏನ್ ಮಾಡ್ತಾ ಇದ್ದೆ ಅಂದ್ರೆ ಪಂಚ ಬಿಚ್ಕೊಡು ಅಂದಂತೆ. ನನ್ನ ವಿಷಯ ಪೂರ್ತಿ ಕೇಳಿ ಸರ್. ಆಯ್ತು ಹೇಳಪ್ಪ, ಏನಕ್ಕೆ ಸಾಯ್ಬೇಕು ಅನ್ಕೊಂಡಿದ್ದೆ ಹೇಳು. ಸರ್, ನನ್ನ ಹೆಸರು ಸಂತು ಅಂತ ಸಾ. ಹಾ. ಒಳ ನರಸೀಪುರದ ಒಂದ್ ದೊಡ್ಡ ಹಳ್ಳಿ ಸಾ. ಒಳೆ ನರಸೀಪುರನೇ ಸಣ್ಣ ಹಳ್ಳಿ, ಅದ್ರ ಪಕ್ಕದಲ್ಲಿ ದೊಡ್ಡ ಹಳ್ಳಿ ಅಂತೆಲ್ಲಪ್ಪ. ನಂಗ ಅಪ್ಪ ಅವ್ವ ಇಬ್ರು ಇದ್ದಾರೆ. ವಾವ್, ಇದು ಬಹಳ ಅದ್ಭುತ ವಿಷಯ ಕಣ. ನಿಂಗ ಅಪ್ಪ ಅಮ್ಮ ಇಬ್ರು ಇದ್ದಾರ? ಬಹಳ ಆಶ್ಚರ್ಯ ಆಗ್ಬಿಡುತ್ತೆ ನನಗೆ. ಸಾರ್, ನಮ್ಮಪ್ಪ ಗಿರಿಯಪ್ಪ ಸಾ. ನಮ್ಮಮ್ಮ ಲಕ್ಷ್ಮವ್ವ ಸಾ. ನಮ್ಮಪ್ಪ ಗಾರೆ ಕೆಲಸ ಮಾಡ್ತಾರೆ ಸಾರ್. ಸಾರ್, ನಮ್ಮವ್ವ ದಿನ 30 ಮುದ್ದೆ ಕಟ್ಕೊಂಡು ನಮ್ಮಪ್ಪ ಕೆಲಸ ಮಾಡತಕ್ಕೆ ತಕೊಂಡ್ ಹೋಗರು ಸಾರ್. ನಮ್ಮಪ್ಪ ತಿಂತ ಚಿನ್ನ ಈ ಮುದ್ದೆಯ ಹೆಂಗ್ ಮಾಡ್ತಾರೆ ಅಂತ ಕೇಳಿದ್ರಂತೆ ಸರ್. ನಿಮ್ಮಮ್ಮನ? ಅದಕ್ಕೆ ನಮ್ಮಮ್ಮ ರಾಗಿ ಹಿಟ್ಟಿಂದ ಮಾಡ್ತಾರೆ ಅಂದ್ರಂತೆ ಸರ್. ನೀನು ಹೇಳೋದಕ್ಕೆ ನಗಬೇಕು ಅಳಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ ಮೇಡಮ್. ನೋಡು, ನಂಚ್ಕೊಳಕ್ಕೆ ಏನು ಮಾಡ್ತಾ ಇದ್ರು? ನಂಚ್ಕೊಳಕ್ ಏನೂ ಇಲ್ಲ, ರಾಗಿ ಹಿಟ್ಟಿಂದಾನೆ ನಂಚ್ಕೊಬಿಡ್ತಾ ಇದ್ರು. ಆಯ್ತಪ್ಪ, ಮುಂದುವರ್ಸು. ಸರ್, ಹಿಂಗೆ ದಿನ ಕಳಿತಾ ಒಂದಿನ ಜೋರಾಗಿ ಮಳೆ ಬಂದ್ಬಿಡ್ತು ಸಾರ್ ನಿಮ್ಮೂರಲ್ಲಿ? ಆಮೇಲೆ ನಮ್ಮಪ್ಪ ಕಾಫಿ ಕುಡಿದ್ಬಿಟ್ಟು ಲೋಟನ ತಕೊಂಡೋಗಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಟ್ರು ಸರ್. ಸಂತು, ನಿಮ್ಮಪ್ಪ ಗಾರೆ ಕೆಲಸ ಮಾಡೋದು ಅಂದೆ, ಡೈನಿಂಗ್ ಟೇಬಲ್ ಎಲ್ಲಿಂದ ಇತ್ತು? ಲಾಜಿಕ್. ಲೋಟನ ನಮ್ಮನೆ ಟೇಬಲ್ ಮೇಲೆ ಇಟ್ಟೆ ಅನ್ನ, ಮತ್ತೆ ಕೆಲಸ ಮಾಡೋರ್ ಮನೆ ಟೇಬಲ್ ಮೇಲೆ ಇಟ್ಟಿರೋದು. ಹೇಳು ಸರ್, ಹಿಂಗೆ ಅವ್ರ ಪ್ರೀತಿ ಪೀಕ್ ಹೋಗಿ ಒಂದ್ ಮಗು ಹುಟ್ಬಿಡ್ತಂತೆ ಸರ್. ಆ ಮಗು ನಾನೇ ಸರ್. ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು. ಹಣೆ ಕಟ್ಟಿಗೆ ಉಲ್ಟಾ ಟಿ ಶರ್ಟ್ ಹಾಕ್ದಂಗ ಅವನೇ. ಇವನು ಗೋಧಿ ಬಣ್ಣ, ಸಾಧಾರಣ ಮೈಕಟ್ ಅಂತ. ಸರ್, ಅವಾಗ ಅದ್ದೂರಿ ಸಿನಿಮಾ ಧ್ರುವ ಸರ್ಜಾ ತರ ಇದ್ದೆ ಸಾ. ಇವಾಗ ಒಂದ್ ನಿಮಿಷ ಈ ಮಾತು ಕೇಳಿಸ್ಕೊಂಡು ನಾನು ಸುಮ್ಮನೆ ಇರ್ಬೇಕು ಮೇಡಮ್. ಬೇಡಲ್ಲ? ಏನೋ ಹೆಂಗಿದೆ ಹೇಳು? ಅವಾಗ ಅದ್ದೂರಿ ಸಿನಿಮಾ ಧ್ರುವ ಸರ್ಜಾ ತರ ಇದ್ದೆ ಸರ್. ಇವಾಗ ಸಿನಿಮಾ ಧ್ರುವ ಸರ್ಜಾ. ನನ್ನ ಮಗನೇ, ಸಗಣಿನ ತಗೊಂಡು ಕೈಗೆ ಇಟ್ಕೊಂಡು ಲಚಕ್ಕಂತ ಇಸ್ಕಿದ್ರೆ ಆಚೆ ಬರುತ್ತಲ್ಲ, ಹಂಗಿದೀಯಾ? ಅದ್ದೂರಿ ಸಿನಿಮಾ ಧ್ರುವ ಸರ್ಜಾ ಸರ್. ಅವಾಗ ಸರ್ ಕಾಡ್ ಎಮ್ಮೆ ತರ ಇದ್ದೀನಿ ಸರ್. ಎಮ್ಮೆ ಸರ್, ಎಮ್ಮೆನೆ ನೀನು. ಹೇಳು. ಹಿಂಗೆ ಒಂದಿನ ನಮ್ಮಪ್ಪ ನಡ್ಕೊಂಡು ಹೋಗುವಾಗ ಕಾಲ್ ಜಾರ್ ಬಿದ್ದು ಸತ್ತು ಹೋಗ್ಬಿಟ್ರು ಸರ್. ಇದೇ ಬರ್ಗನೆ ನಮ್ಮವ್ವನು ತೀರ್ಕೊಂಡ್ಬಿಟ್ರು ಸರ್. ಅಮ್ಮ, ಐ ಲವ್ ಯು ಅಮ್ಮ. ಅಮ್ಮ, ಐ ಲವ್ ಯು ಅಮ್ಮ.
ಅಮ್ಮ ಐ ಲವ್ ಯು. ನಮ್ಮ ಅಮ್ಮನ್ನೇ ನೆನಪು ಮಾಡ್ಬಿಟ್ಟೆ ಕಣ. ಆಮೇಲೆ ಏನಾಯ್ತಪ್ಪ? ಆಮೇಲೆ ಕರೆಕ್ಟ್ ಆಗಿ ಇಂಟರ್ವಲ್ ಬ್ಲಾಕ್ ಸರ್. ಇಂಟರ್ವೆಲ್ ಈ ಪರಿಸ್ಥಿತಿಲಿ ಹೀರೋ ಹೆಂಗ್ ಎದುರಿಸ್ತಾನೆ, ಹೆಂಗ್ ಎದ್ನಿರ್ತಾನೆ ಅನ್ನೋದೇ ಕತೆ ಸರ್. ಹೆಂಗಿದೆ ಸರ್ ಓಪನಿಂಗ್ ಟ್ವಿಸ್ಟ್? ಸಖತ್ತಾಗಿದೆ ಕಣ. ಏನಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಗುರು ಸರ್ ಹತ್ರ ಅದೇನದ ಒಂಚೂರು ಕೊಲ್ಲೆ ನನ್ನೇ ಸಾಂಗ್ ಬೇಕಾದ್ರೆ ಹಾಕ್ಸ್ಕೊಳ್ಳೋಣ ಬಿಡಿ ಸರ್. ಎಲ್ಲ ನೀಟಾಗಿ ಹಾಕ್ಸ್ಕೊಂಡು ಮಾಡ್ಬಿಟ್ರೆ ಸ್ವಲ್ಪ ಈ ಕಡೆಪ್ಪ ಕ್ಲೈಮ್ಯಾಕ್ಸ್. ನಾನು ಶಾಂತವಾಗಿರ್ಬೇಕು ಅಂತ ಹೇಳ್ಬಿಟ್ಟು ಧ್ಯಾನ ಮಾಡಕ್ ಬಂದ್ರೆ ಸಿನಿಮಾ ಕತೆ ಐತೆಯ, ಸಿನಿಮಾ ಕತೆ. ಹೌದು ಕಣ, ಆಗ್ಲೇ ಬಂದ್ಬಿಟ್ಟು ನಾನು ಸತ್ತೋಗ್ತೀನಿ ಅಂತಿದ್ದಲ್ಲ, ಏನದು? ನಾನ್ ಸತ್ತೋಗ್ತೀನಿ ಅನ್ನೋದೇ ಟೈಟ್ಲು ಕಾರ್ಡು ಸರ್. ಟೈಟ್ಲಾ? ಎಂತೆಂತ ನನ್ನ ಮಕ್ಳು ಬರ್ತಾರೆ ನೋಡಿ ಮೇಡಮ್. ನನಗೆ ಕೋಪನೇ ಬರಲ್ಲ, ಬಹಳ ತಾಳ್ಮೆ. ನಾನು ಧ್ಯಾನ ಮಾಡ್ಬಿಡ್ತೀನಿ ಸರ್. ಈ ಸಿನಿಮಾ ಕಚ್ಕೊಳ್ಳಲ್ಲ ಅಂತೀರಾ? ಕಚ್ಕೊಳ್ಳುತ್ತೆ ಕಣ. ಒಂಚೂರು ಗಮ್ ತಗೊಂಡು ಹಿಂಗ್ ಅಂಟಾಕ್ಬಿಟ್ರೆ ನೀಟಾಗಿ ಕಚ್ಕೊಳ್ಳುತ್ತೆ. ಶೀರ್ಷಾಸನ ಮಾಡ್ಬಿಡ್ತೀನಿ. ಅಣ್ಣ ಏನ್ ಮಾಡ್ತಾ ಇದೀಯಾ? ಶೀರ್ಷಾಸನ ಮಾಡಿದ್ರೆ ಕಾಲ್ ನೋಯಾಕಲ್ವಾ? ಶೀರ್ಷಾಸನ ಮಾಡಿದ್ರೆ ಕಾಲ್ ನೋಯ್ತಾವೇನೋ? ನಾನು ಕರೆಕ್ಟ್ ಆಗಿರ್ತೀನಿ ಅಂದ್ರು ಈ ಸಮಾಜ ನನ್ನ ಕರೆಕ್ಟ್ ಆಗಿರಕ್ ಬಿಡಲ್ಲ ಮೇಡಮ್. ಆದ್ರೂ ಯಾರು ಬಂದ್ರು ತಲೆ ಕೆಡ್ಸ್ಕೊಳ್ಳಲ್ಲ ಮೇಡಮ್. ಬಹಳ ನೀಟ್ ಧ್ಯಾನ ಮಾಡ್ತೀನಿ ನಾನು. ಊರ ಮೇಲೆ ಊರು ಬೆದ್ರು ಸಾನ ಬೋರು ಸರಿಗೆ ಅನ್ನೋ ಆಗತ್ತೆ ನೋಡಿ. ಒಬ್ರು ಕೊಡೆ 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 ಅಲ್ಲೈಟಿ ಕೊಡೆ 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 ನೈಟಿ ಕೊಡೆ. ಇವ್ರನ್ನೇ ಕೇಳ್ಕೋಬೋದಲ್ಲ. ಹಲೋ ಹಲೋ ಸರ್, ಹಲೋ ನಮಸ್ಕಾರ. ನಮಸ್ಕಾರ. ಸರಿದ್ದೀರಾ? ಸಕದಾಯ್ತು. ಭೇಟಿ ಮಾಡಿದ್ರಾ? ಆಯ್ತು. ಊಟ ಮಾಡಿದ್ರಾ? ಆಯ್ತಾಯ್ತು. ಮತ್ತೆ ಇನ್ನೇ ಸಮಾಚಾರ? ನೋಡಪ್ಪ, ನಾನು ಧ್ಯಾನ ಮಾಡ್ತಾ ಇದ್ದೀನಿ, ನನ್ನ ಡಿಸ್ಟರ್ಬ್ ಮಾಡಬೇಡ. ಒಳ್ಳೇದಾಗ್ಲಿ, ಹೋಗ ಮಾಡಿ ಸರ್. ಫಸ್ಟ್ ನೀವು ಧ್ಯಾನ ಮಾಡಿ ಸರ್. ಈಗ ಒಬ್ರೇ ನೋಡಿ ಕರೆಕ್ಟ್ ಆಗಿ ಹೇಳ್ತಾರಲ್ಲ, ಬನ್ನಿ. ಥ್ಯಾಂಕ್ ಯು ಸರ್. ಮಾಡಿ ಸರ್. ಓ ಓ ನಾರಿ ಬನ್ನಿ ಎರೆ ಬನ್ನಿ ಕೋಟೆ ಪಿಲ್ಲಿಯ ಹಾಡುವ. ಸರಿ ಸರ್, ಸರಿ ಮಾಡಿ ಸರ್. ಧ್ಯಾನ ಮಾಡಿ ಸರ್, ಮಾಡಿ ಸರ್, ಮಾಡಿ. ಓ ಜಿಂಗಲಕ್ಕಿ ಬಾ, ಓ ಜಿಂಗಲಕ್ಕಿ ಬಾ. ಸರಿ ಸರ್, ಸರಿ. ತಪ್ಪಾಯ್ತು ಮಾಡಿ ಸರ್. ಸರ್ ಸರ್, ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನಾನು ಧ್ಯಾನ ಮಾಡ್ತಾ ಇದ್ದೀನಿ, ನಾನು ಡಿಸ್ಟರ್ಬ್ ಮಾಡಬೇಡಿ ಸರ್. ಸರಿ ಸರ್, ಸರಿ. ತಪ್ಪಾಯ್ತು, ನೀವು ಧ್ಯಾನ ಮಾಡಿ ಸರ್. ಮಾಡ್ಬೇಕಷ್ಟೇ. ಹಲೋ, ನಿಮ್ ಧ್ಯಾನ ಭಂಗ ಮಾಡೋಂಗೆ ಹುಳ ಬಿಸಾಯ್ತಾನೆ ಅಷ್ಟೇ. ಮಾಡಿ ಸರ್, ಮಾಡಿ. ಬಂದು ವಿಷಯನೇ ಮರ್ತ್ಬಿಟ್ನಲ್ಲ. ಹಲೋ ಹಲೋ, ಧ್ಯಾನ ಮೇಲೆ ಮಾಡೋರಿ. ಇಲ್ಲಿ ನಾಗಣ್ಣ ಮನೆ ಎಲ್ಲಿ ಬರುತ್ತೆ ಸರ್? ನಾಗಣ್ಣ ನನಗೇನು ಗೊತ್ತು ಸರ್? ಯಾವ ನಾಗಣ್ಣ ಸರ್? ಯಾರು? ಅದೇ ನಮ್ ಗಾರೆ ಮೇಸ್ತ್ರಿ ನಾಗಣ್ಣ. ನಿಮ್ ಗಾರೆ ಮೇಸ್ತ್ರಿ ನನಗೇನ್ ಸರ್ ಗೊತ್ತಿರುತ್ತೆ? 20 ಮೂಟೆ ಸಿಮೆಂಟ್ ಕಲ್ಸಿಸ್ಕೊಂಡ ಅಂತಾನಪ್ಪ. ಕಾಸು ಕೊಟ್ಟಿಲ್ಲ. ಎಲ್ಲಿ ಬರ್ತದೆ ಮನೆ ಹೇಳಿ? ನನಗ್ ಗೊತ್ತಿಲ್ಲ ಸರ್, ದಯವಿಟ್ಟು ನನಗ್ ಗೊತ್ತಿಲ್ಲ. ಇದೇ ಬಾವಿ ಪಕ್ಕ ಮನೆ ಅಂತ ಹೇಳಿದ ಸರ್. ಬಾವಿ ಪಕ್ಕದಲ್ಲಿ ಮನೆ ಅಂದಿದ್ದೆ ತಾನೆ? ಹಾ. ಇದೇ ಬಾವಿ ಇಲ್ಲೆಲ್ಲ ಪಕ್ಕದಲ್ಲಿ ಇರ್ಬೇಕು, ನೋಡೋಗಿ. ಹಲೋ, ಬಾವಿ ಪಕ್ಕ ಮನೆ ಇಲ್ಲ. ನೀವು ಬಾವಿ ಕಟ್ಟ ಅಲ್ಲ, ನೀವು ಧ್ಯಾನ ಮಾಡಿ. ಸಾರಿ ಮೇಡಮ್, ನಾನು ಕೋಪ ಮಾಡ್ಕೊಳ್ಳಿ. ನಾಗ ಸರ್, ಸೊಸೈಟಿಯಲ್ಲಿ ಹೋದ್ಸರಿ 5 ಕೆಜಿ ಅಕ್ಕಿ ಕಮ್ಮಿ ಹಾಕೋರಿ. ಈ ತಿಂಗಳು 2 ಲೀಟರ್ ಸಿಮೆಂಟ್ ಹಾಕಿಲ್ಲ. ಯಾಕೆ? ಸೀಮೆಣ್ಣೆ ಕೊಡಕ್ಕೆ ನಾನು ಸೊಸೈಟಿ ಅಲ್ಲಪ್ಪ. ಸೊಸೈಟಿ ಹತ್ರ ಹೋಗಿ ಕೇಳೋಗು ಕೊಡ್ತಾರೆ. ನಾನ್ ವೆಜ್ ತಿನ್ನಲ್ಲ. ಇವನು ನಾನ್ ಸಿಂಕು. ನಾನ್ ಸಿಕ್ಕಿರ್ಲಿ, ನನ್ನ ನಾಗಣ್ಣ ಮನೆಯಲ್ಲಿ ಹುಡುಕೊಡಲ್ಲ. ನಿಮ್ ನಾಗಣ್ಣನ ಮನೆ ನನಗೆ ಗೊತ್ತಿಲ್ಲಪ್ಪ. ಸರ್, ನನಗೆ 2 ಲೀಟರ್ ಪೆಟ್ರೋಲ್ ಬೇಕೇ ಬೇಕು. ಪೆಟ್ರೋಲ್ ಈಗ ಸೀಮೆಣ್ಣೆ ಅಂತ ಇರ್ತಲ್ಲ ಇವನು. ಹಲೋ ಸರ್, ಸಿಮೆಂಟ್ ಇರ್ಲಿ. ಈ ಬಾವಿ ಕಟ್ಟಿ ಎಷ್ಟು ವರ್ಷ ಆಗಿರ್ಬೋದು ಸರ್? ಒಂದು 50 ವರ್ಷ ಆಯ್ತು. ಅಷ್ಟು ವರ್ಷದಿಂದ ನೀವು ಇಲ್ಲೇ ಇದ್ದೀರಾ? ಹೌದು. ಮತ್ ನಮ್ ನಾಗಣ್ಣ ಮನೆ ಯಾಕೆ ಗೊತ್ತಿಲ್ಲ ಅಂತೀರಾ? ಸರ್, 2 ಲೀಟರ್ ಪೆಟ್ರೋಲ್ ಕೊಡ್ತಿರೋ ಕೊಡಲ್ವಾ? ನೋಡಪ್ಪ, ನಾನು ಹೇಳೋದು ಅರ್ಥ ಆಗ್ತಾ ಇಲ್ಲ. ಇದು ಸೊಸೈಟಿ ಅಲ್ಲಪ್ಪ. ನಾನು ಧ್ಯಾನಕ್ಕೆ ಕೂತಿದ್ದೀನಿ, ನನ್ನ ಯಾಕೆ ಡಿಸ್ಟರ್ಬ್ ಮಾಡ್ತಾ ಯಾಕ್ರಿ ಕಿರಣ್ ಅಂಗಡಿ ಹೋಗ್ಲಿ? ಅಂಗಡಿ